ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ತೋರಿಸ್ತಾ ಇರೋದು ತುಂಬ ಆಯಿಲ್ ಇರೋರಿಗೆ ಯಾವ ಫೇಸ್ ಪ್ಯಾಕ್ ಯೂಸ್ ಮಾಡಿದ್ರೆ ಆಯಿಲ್ ಕಡಿಮೆ ಆಗುತ್ತೆ ಅಲ್ವಾ. ಕೆಲವ್ರು ಆಯಿಲ್ ಸ್ಕಿನ್ ಇರುತ್ತೆ, ನಾರ್ಮಲ್ ಸ್ಕಿನ್ ಇರುತ್ತೆ ಆ್ಯಂಡ್ ಡ್ರೈ ಸ್ಕಿನ್ ಇರುತ್ತೆ. ಸೊ ಆಯಿಲ್ ಸ್ಕಿನ್ ಇರೋರು ಯಾವ ಫೇಸ್ ಪ್ಯಾಕ್ ಯೂಸ್ ಮಾಡಿದ್ರೆ ಆಯಿಲ್ ಎಲ್ಲ ಕಡಿಮೆ ಆಗುತ್ತೆ. ನಾವು ಇದಕ್ಕೆ ಕಡಲೆ ಹಿಟ್ಟು ಅಥವಾ ಗ್ರಾಮ್ ಫ್ಲೋರ್ ಆರ್ ಬೇಸನ್ ಹಿಟ್ಟು ಅಂತ ಹೇಳ್ತೀವಿ. ಇದರದ್ದು ತುಂಬ ಯೂಸಸ್ ಇದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಹೆಲ್ದಿ ಫೇಸ್ ಪ್ಯಾಕ್ ಮಾಡಿಕೊಂಡ್ರೆ ಆಯಿಲ್ ಎಲ್ಲ ಕಡಿಮೆ ಆಗುತ್ತೆ. ಈ ಬೇಸನ್ ಫ್ಲೋರ್ ಎಷ್ಟು ಯೂಸಸ್ ಇದೆ ಗೊತ್ತಾ. ಇದು ಮುಖದ ಮೇಲೆ, ನಮ್ಮ ಫೇಸ್ ಮೇಲೆ ಡಸ್ಟ್ ಇದ್ರೆ ಅಥವಾ ಆಯಿಲ್ ಇದ್ರೆ, ಡರ್ಟ್ ಇದ್ರೆ ಎಲ್ಲವೂ ಕ್ಲೀನ್ ಮಾಡುತ್ತೆ. ಆ್ಯಂಡ್ ತುಂಬ ಆಯಿಲ್ ಪ್ರೊಡ್ಯೂಸ್ ಆಗ್ತಿರುತ್ತಲ್ಲ, ಆ ಆಯಿಲ್ ಪ್ರೊಡ್ಯೂಸ್ ಆಗೋದ್ರಿಂದ ನಮಗೆ ಜಾಸ್ತಿ ಪಿಂಪಲ್ಸ್ ಆಗುತ್ತೆ. ಸೊ ಆಯಿಲ್ ಪ್ರೊಡ್ಯೂಸ್ ಆಗೋದನ್ನ ಕಡಿಮೆ ಮಾಡುತ್ತೆ. ಆ್ಯಂಡ್ ಡೆಡ್ ಸ್ಕಿನ್ ಇದ್ರೆ ಇದು ಅದನ್ನು ರಿಮೂವ್ ಮಾಡಿಬಿಟ್ಟು ಸ್ಕಿನ್ ತುಂಬ ಸಾಫ್ಟ್ ಆಗೋಗಿ ಮಾಡುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ಗೆ ತುಂಬ ಶೈನ್ ಕೊಡುತ್ತೆ. ಆ್ಯಂಡ್ ನಾವು ಹೊರಗಡೆ ಹೋಗಿರ್ತೀವಲ್ಲ ಬಿಸಿಲಲ್ಲಿ, ತುಂಬ ಟ್ಯಾನ್ ಆಗಿರುತ್ತೆ ಅಲ್ವಾ. ಸೊ ಟ್ಯಾನ್ ಕೂಡ ಕಂಪ್ಲೀಟಾಗಿ ಇದು ಡೈಲಿ ಯೂಸ್ ಮಾಡ್ತಾ ಇದ್ರೆ ಅವಾಯ್ಡ್ ಮಾಡುತ್ತೆ. ಸೊ ಇದು ಮಾಡೋದು ತುಂಬ ಈಸಿ. 1 ಸ್ಪೂನ್ ಬೇಸನ್ ಫ್ಲೋರ್ ತೊಗೊಳ್ಳಿ, ಕಡಲೆ ಹಿಟ್ಟು ತೊಗೊಳ್ಳಿ, ಆ್ಯಂಡ್ 1/4 ಟೇಬಲ್ ಸ್ಪೂನ್ ಮಾತ್ರ ಮನೇಲೇ ಮಾಡಿದ್ದ ಅರಿಶಿನ ತೊಗೋಬೇಕು. ಆ್ಯಂಡ್ 1-2 ಟೇಬಲ್ ಸ್ಪೂನ್ ವಾಟರ್ ಹಾಕಿ, ಇದು ಆಯಿಲ್ ಸ್ಕಿನ್ ಅವ್ರಿಗೆ ನೀವು ಯಾವುದೇ ರೀತಿ ಮೊಸರು ಆಯಿಲ್ ಆಗಿ ಯೂಸ್ ಮಾಡಬಾರ್ದು. ಸೊ ಹಾಕಿಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಸ್ಕ್ರಬ್ ಮಾಡಿ, ಆ್ಯಂಡ್ 1/2 ಆನ್ ಅವರ್ ಅದು ಹಾಗೆ ಇರಲಿ. 1/2 ಆನ್ ಅವರ್ ಆದಮೇಲೆ 1-2 ಮಿನಿಟ್ಸ್ ಸ್ಕ್ರಬ್ ಮಾಡಿಬಿಟ್ಟು ವಾಶ್ ಮಾಡಿ. ನಿಮ್ಮ ಸ್ಕಿನ್ ಎಷ್ಟು ಗ್ಲೋ ಇರುತ್ತೆ ಆ್ಯಂಡ್ ಸಾಫ್ಟ್ ಸ್ಮೂತಾಗಿರುತ್ತೆ, ಟ್ಯಾನ್ ಎಲ್ಲ ರಿಮೂವ್ ಆಗಿರುತ್ತೆ. ಒಂದಿನ ನೀವು ರಿಸಲ್ಟ್ ನೋಡ್ತೀರಾ. ಇದನ್ನು ಡೈಲಿ ಮಾಡಿ. ಆ್ಯಂಡ್ ಡ್ರೈ ಸ್ಕಿನ್ ಇರೋರು 1 ಸ್ಪೂನ್ ಕರ್ಡ್ ಆ್ಯಡ್ ಮಾಡಿ. ಯಾಕೆಂದರೆ ಇದನ್ನು ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ ಇನ್ನೂ ಡ್ರೈ ಆಗಿಬಿಡುತ್ತೆ. ಸೊ ಕರ್ಡ್ ಆ್ಯಡ್ ಮಾಡಿದರೆ ಅದರಲ್ಲಿ ಆಯಿಲ್ ಆ್ಯಡ್ ಆಗುತ್ತೆ, ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಚೆನ್ನಾಗಾಗುತ್ತೆ. ಆ್ಯಂಡ್ ಇದೇ ರೀತಿ ನಾವು ಅಕ್ಕಿ ಹಿಟ್ಟಲ್ಲೂ ಕೂಡ ಮಾಡ್ಬೋದು. ಇದು ಒನ್ ಮೆಥಡ್, ಓಕೆನಾ. ಇದನ್ನು ಕೂಡ ನಾವು ಗ್ರಾಮ್ ಫ್ಲೋರ್ ಇದನ್ನು ಯೂಸ್ ಮಾಡಿಬಿಟ್ಟು ನಾವು ಎಣ್ಣೆ ಎಲ್ಲ, ಆಯಿಲ್ ಎಲ್ಲ ಸ್ಕಿನ್ನಲ್ಲಿ ತೆಗಿಬೋದು. ಆ್ಯಂಡ್ ಒನ್ ಮೋರ್ ಮೆಥಡ್ ಇದೆ, ನಾವು ಯೂಸ್ ಮಾಡೋದು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟನ್ನು ಕೂಡ ಇದೇ ಸೇಮ್ ಮೆಥಡಲ್ಲಿ 1 ಸ್ಪೂನ್ನ ಅಕ್ಕಿ ಹಿಟ್ಟು ತೊಗೊಂಡು ಅದ್ರ ಜೊತೆ ಒಂದು 2-3 ಸ್ಪೂನು ನೀರು ಹಾಕಿ, ನಿಮಗೆ ಬೇಕು ಅಂದರೆ ಅರಿಶಿನ ಹೋಮ್ಮೇಡ್ ಹಾಕ್ಬೋದು, ಇಲ್ಲ ಅಂದರೆ ಪರವಾಗಿಲ್ಲ ಹಾಗೆ ಮಾಡ್ಬೋದು. ಅದನ್ನು ನೀವು ಸ್ಕಿನ್ಗೆ ಹಾಕಿಬಿಟ್ಟು ಒಂದು 5 ಮಿನಿಟ್ಸ್ ಸ್ಮೂತಾಗಿ ರಬ್ ಮಾಡಿಬಿಟ್ಟು ಒಂದು 1/2 ಆನ್ ಅವರ್ ಬಿಟ್ಬಿಟ್ಟು ನೀವು ವಾಶ್ ಮಾಡಿ. ನಿಮ್ಮ ಸ್ಕಿನ್ ಆಯಿಲೆಲ್ಲ ಕ್ಲಿಯರ್ ಆಗಿರುತ್ತೆ ಆ್ಯಂಡ್ ಅಬ್ಸಾರ್ಬ್ ಆಗಿರುತ್ತೆ. ಸ್ಕಿನ್ ತುಂಬ ಗ್ಲೋ ಆಗುತ್ತೆ. ಏಕೆಂದರೆ ಇದರಲ್ಲಿ ಸ್ವಲ್ಪ ಸ್ಟಾರ್ಚ್ ಇರುತ್ತೆ, ಚರ್ಮವನ್ನು, ಇದು ಸ್ಕಿನ್ನ ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸ್ವಲ್ಪ ಪ್ರಮಾಣದಲ್ಲಿ ಇದು ಪ್ರೋಟೀನ್ ಇರುತ್ತೆ ಆ್ಯಂಡ್ ಚರ್ಮದ ಔಟರ್ ಲೇಯರ್ಗೆ ಹೆಲ್ಪ್ ಮಾಡುತ್ತೆ ಸ್ಕಿನ್ ಸಾಫ್ಟ್ ಆಗಿರೋದಕ್ಕೆ. ಆ್ಯಂಡ್ ಇದರಲ್ಲಿ ವಿಟಮಿನ್ ಬಿ ಇರುತ್ತೆ, ಚರ್ಮನ ತುಂಬ ಹೆಲ್ದಿಯಾಗಿ ಇಡುತ್ತೆ. ಸ್ಕಿನ್ ತುಂಬ ಹೆಲ್ದಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಮೇಯ್ನಾಗಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ನಮ್ಮ ಸ್ಕಿನ್ನ ಹೆಲ್ದಿ ಆಗಿರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದು ಜಾಸ್ತಿ ಎಣ್ಣೆಯನ್ನು, ಅಂದರೆ ಆಯಿಲ್ನ ಅಬ್ಸಾರ್ಬ್ ಮಾಡುತ್ತೆ ಆ್ಯಂಡ್ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡುತ್ತೆ. ಸ್ಕಿನ್ಗೆ ಇದು ಕೂಡ ತುಂಬ ಸಾಫ್ಟ್ ಆ್ಯಂಡ್ ಗ್ಲೋ ಕೊಡುತ್ತೆ ಆ್ಯಂಡ್ ಟ್ಯಾನ್ ಕೂಡ ಕಡಿಮೆ ಮಾಡುತ್ತೆ. ಇದನ್ನ ನೀವು ಡೈಲಿ ಯೂಸ್ ಮಾಡಬೇಕು. 1 ವೀಕ್ ಅಥವಾ 2 ವೀಕ್ಸ್ ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆ್ಯಂಡ್ ಡ್ರೈ ಸ್ಕಿನ್ನವರು ನೀವು ಅಕ್ಕಿ ಹಿಟ್ಟಿಗೆ 1 ಸ್ಪೂನ್ ಕರ್ಡ್ ಆ್ಯಡ್ ಮಾಡಿ, ನೀವು ಮಿಕ್ಸ್ ಮಾಡಿ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿ. ಏಕೆಂದರೆ ನೀವು ಇದಕ್ಕೆ ನೀರು ಮಾತ್ರ ಆ್ಯಡ್ ಮಾಡಿ ಇನ್ನೂ ನಿಮ್ಮ ಸ್ಕಿನ್ ಡ್ರೈ ಆಗೋ ಚಾನ್ಸ್ ಇರುತ್ತೆ. ಸೊ 1 ಸ್ಪೂನ್ ಮೊಸರನ್ನ ಯೂಸ್ ಮಾಡಿ ಡ್ರೈ ಸ್ಕಿನ್ನವರು. ಆಯಿಲ್ ಸ್ಕಿನ್ನವರು ಜಸ್ಟ್ ಅಕ್ಕಿ ಹಿಟ್ಟು ಮತ್ತು ವಾಟರ್ ಯೂಸ್ ಮಾಡಿದರೆ ಸಾಕು. ಸೊ ರಿಸಲ್ಟ್ ನಿಮಗೆ ಇನ್ಸ್ಟ್ಯಾಂಟಾಗಿ ವಿತಿನ್ 1/2 ಆನ್ ಅವರಲ್ಲೇ ಗೊತ್ತಾಗುತ್ತೆ. 1 ಹ್ಯಾಂಡಿಗೆ ಯೂಸ್ ಮಾಡಿ ನೋಡಿ, ನಿಮಗೆ 2 ಹ್ಯಾಂಡ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಆಗಲೇ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.